ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಕಾರ್ ಗ್ಯಾರೇಜ್ ಅಲ್ಲಿ ಇರ್ತಾನೆ. ಆಗಲ್ಲಿಗೆ ಮೊದಲು ಒಂದ್ ಕಾರ್ ಬರುತ್ತೆ. ಅದಾದ ನಂತರ ಅದ್ರಿಂದನೇ ಒಂದ್ ವ್ಯಾನ್ ಬರುತ್ತೆ. ಕಾರ್ ನಲ್ಲಿ ಬುದ್ಧಿಮಾಂದ್ಯ ಆಗಿರೋ ಹುಡುಗನ ಅಪ್ಪ ಅಮ್ಮ ಬರ್ತಾರೆ. ಸರ್ ಬನ್ನಿ ಸರ್, ನಮಸ್ಕಾರ ಸರ್ ಅಂತ ಸೂರ್ಯ ಹೇಳ್ತಾನೆ. ನಮಸ್ತೆನಪ್ಪ ಸೂರ್ಯ, ಹೇಗಿದೀಯ ಅಂತ ಕೇಳ್ತಾರೆ ಅವರು. ಚೆನ್ನಾಗಿದ್ದೀನಿ ಸರ್, ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂತ ಸೂರ್ಯ ಹೇಳ್ತಾನೆ. ಆಗಲ್ಲಿಗೆ ಮೀನಾ ಕೂಡ ಬರ್ತಾಳೆ. ಏನ್ ಸರ್ ನೀವಿಬ್ರು ಬಂದಿದ್ದೀರಾ ಅಂತ ಕೇಳ್ತಾನೆ. ಸಿಸ್ಟರ್ ಬಂದ್ರು ಅಂತ ಚೇತ ಹೇಳ್ತಾನೆ. ಸರ್ ಒಂದ್ ನಿಮಿಷ ಬಂದ್ಬಿಟ್ಟೆ ಅಂತ ಸೂರ್ಯ ಮೀನಾ ಹತ್ರ ಓಡೋಗ್ತಾನೆ. ಏನ್ ಮೀನಾ, ಸಾರ್ ಬಂದಿದ್ದಾರೆ, ನೀನು ಕೂಡ ಬಂದಿದೀಯಲ್ಲ, ಏನ್ ಸಮಾಚಾರ ಅಂತಾನೆ ಸೂರ್ಯ. ಸರ್ ನನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ. ಏನು, ಅವರೇ ನಿನ್ನನ್ನ ಬರಕ್ ಹೇಳಿದ್ರ? ಏನ್ ವಿಷಯ ಸರ್ ಅಂತ ಸೂರ್ಯ ಹೇಳ್ತಾನೆ. ಏನು ಇಲ್ಲ ಸೂರ್ಯ, ಮೊದ್ಲು ಅಲ್ಲಿ ನಿಂತಿರೋ ವ್ಯಾನ್ನ ಹೋಗಿ ನೋಡು ಅಂತ ಹೇಳ್ತಾರೆ. ಸರ್ ಏನ್ ಸರ್ ಅಂತ ಸೂರ್ಯ ಹೇಳ್ತಾನೆ. ಮೊದ್ಲು ನೀನ್ ಹೋಗಿ ನೋಡಪ್ಪ, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅವರು. ಆಗ ಸೂರ್ಯ ಸರಿ ಸರ್ ಅಂತೇಳಿ ಆ ವ್ಯಾನ್ನ ಚೆಕ್ ಮಾಡಕ್ ಹೋಗ್ತಾನೆ. ಸೂರ್ಯ ಗಾಡಿ ಒಳಗತ್ತಿ ಎಲ್ಲಾನು ಚೆಕ್ ಮಾಡ್ತಾನೆ. ಸರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾನೆ. ಸರಿನಪ್ಪ, ನೀವೀಗ ಗಾಡಿನ ಸ್ಟಾರ್ಟ್ ಮಾಡಿ ನೋಡು ಅಂತಾರೆ. ಸರಿ ಸರ್ ಅಂತ ಹೇಳಿ ಸೂರ್ಯ ವ್ಯಾನ್ ನ ಸ್ಟಾರ್ಟ್ ಮಾಡ್ತಾನೆ. ಅದ್ರಲ್ಲೂ ಕೂಡ ಎಲ್ಲಾನು ಚೆಕ್ ಮಾಡಿ ನೋಡಿ. ಸರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತಾನೆ. ನಿನ್ ಸೌಂಡೇ ಗೊತ್ತಾಗ್ತಿಲ್ಲ ಸರ್, ಎಲ್ಲ ಪಕ್ಕ ಇದೆ ಅಂತಾನೆ. ನಿಮ್ಗೆ ಇಷ್ಟ ಆಯ್ತಾ ಅಲ್ವೇನಪ್ಪ ಅಂತ ಕೇಳ್ತಾರೆ. ಸರ್ ತುಂಬಾನೇ ಚೆನ್ನಾಗಿದೆ ಸರ್, ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತಾನೆ. ಏನ್ ಸರ್ ಫ್ಲಾಟ್ ಏನಾದ್ರು ತಗೋತಿದ್ದೀರಾ, ಅದಕ್ಕೆ ಚೆಕ್ ಮಾಡಿಸೋದಾ ಅಂತ ಕೇಳ್ತಾನೆ ಸೂರ್ಯ. ನಿಮ್ಗೋಸ್ಕರನೇನಪ್ಪ ಇದನ್ನ ತಗೊಂಡಿರೋದು ಅಂತ ಅವ್ರು ಹೇಳಿದ ತಕ್ಷಣನೇ ಸೂರ್ಯ ಏನ್ ಸರ್ ಹೇಳ್ತಿದ್ದೀರಾ ಅಂತಾನೆ. ಅವತ್ತೇ ಹೇಳಿದ್ನಲ್ಲಪ್ಪ ಸೂರ್ಯ, ನಮ್ ಫ್ಲಾಟ್ ನಲ್ಲಿ ತುಂಬಾನೇ ಜನ ಆಫೀಸ್ಗೆ ಹೋಗೋರು ಇದ್ದಾರೆ, ಟೂರ್ಗೆ ಹೋಗೋರು ಇದ್ದಾರೆ, ದೇವಸ್ಥಾನಕ್ಕೆ ಟ್ರಿಪ್ ಹೋಗೋರು ಇದ್ದಾರೆ. ಅವ್ರು ಹಾಗಂತಿರೋವಾಗ ಅವ್ರ ಹೆಂಡತಿ, ಹೌದಪ್ಪ ಸೂರ್ಯ, ನಮ್ ಫ್ಲಾಟ್ ನಲ್ಲಿರೋ ಲೇಡೀಸ್ ಎಲ್ಲ ಸೇರಿ ತಿಂಗಳು 2 ದಿವಸನಾದ್ರೂ ದೇವಸ್ಥಾನಗಳಿಗೆಲ್ಲ ಅವಾಗವಾಗ ಹೋಗ್ತಾನೆ ಇರ್ತಾರೆ. ನಮ್ ಫ್ಲಾಟ್ ನಲ್ಲಿ ನಿಂಗೆ ಅವಾಗವಾಗ ಬಾಡಿಗೆ ಸಿಗ್ತಾನೆ ಇರುತ್ತೆ, ಅದನ್ನೆಲ್ಲ ನಿಮ್ಗೆ ಕೊಡಿಸ್ತೀನಿ ಅಂತಾರೆ. ಆಗ ಸೂರ್ಯ, ಸರ್ ಸಿನಿಮಾಗಳಲ್ಲಿ ದೇವರು ದಿಢೀರಂತ ಪ್ರತ್ಯಕ್ಷ ಆಗಿ ನಿಮ್ಗೆ ಹೇಗ್ ಬೇಕು ಅಂತ ಕೇಳ್ತಾರೆ, ಆದ್ರೆ ನೀವು ನನ್ಗೇನ್ ಬೇಕು ಅಂತಾನು ಕೇಳ್ದೇನೆ ದಿಢೀರಂತ ತಂದು ನಿಲ್ಲಿಸ್ಬಿಟ್ಟಿದ್ದೀರಲ್ಲ ಸರ್, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ. ಅಲ್ಲ ಸರ್, ನಾನು ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತಂದು ಕಟ್ಲಿ, ಜೀವನ ಹೇಗ್ ಕಟ್ಲಿ ಅಂತ ಕೇಳ್ತಾನೆ. ಸರ್ ಒಟ್ಟಿಗೆ ಕಟ್ಬೇಕು ಅಂದ್ರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಸರ್ ಅಂತೀರವಾಗ. ಇಲ್ಲ ಸೂರ್ಯ, ನನಗೆ ಗೊತ್ತಿರೋ ಬ್ಯಾಂಕ್ ನಲ್ಲಿ ಇದಕ್ಕೋಸ್ಕರ ಅಂತಾನೆ ಲೋನ್ ನ ಏರ್ಪಾಡು ಮಾಡಿದ್ದೀನಿ. ತಿಂಗಳ ನೀನು ಡ್ಯೂ ಕಟ್ಟು, ಬರೋ ಲಾಭನ ನೀನೇ ಇಟ್ಕೊಂತಾರೆ. ಸರ್ ನನ್ಗೋಸ್ಕರ ನನ್ನ ಅಪ್ಪ, ನನ್ನ ಅಜ್ಜಿ, ನನ್ನ ಹೆಂಡತಿ, ನನ್ನ ಫ್ರೆಂಡ್ಸು ಇವರೇ ಸರ್ ಇರೋದು, ಆದ್ರೆ ನನಗೋಸ್ಕರ ಅಂತ ಸಹಾಯ ಮಾಡ್ತಿರೋದು ನೀವೇ ಸರ್ ಅಂತ ಅವ್ರ ಕೈ ಹಿಡ್ಕೊಂಡು ಕಣ್ಣೀರ್ ಹಾಕ್ತಿರ್ತಾನೆ. ಆಗುಲ್ಲ ಸೂರ್ಯ ಅಂತ ಅವ್ರು ಹೇಳ್ತಾರೆ. ಸೂರ್ಯ, ನೀನ್ ಮಾಡಿ ಉಪಕಾರದ ಮುಂದೆ ನಾವ್ ಮಾಡ್ತಿರೋದು ಏನು ಅಲ್ಲ ಅಪ್ಪ. ಅವತ್ ನೀನು ನನ್ ಮಗನ ಏನಾದ್ರೂ ಕಾಪಾಡ್ಲಿಲ್ಲ ಅಂದ್ರೆ ಅವತ್ ಅವನು ಕತ್ತೀಲಿ ಏನ್ ಮಾಡ್ಕೊಂಡ್ ಬಿಡ್ತಿದ್ನೋ ಏನೋ ಅಂತಾರೆ. ಅಮ್ಮ ಏನಕ್ಕಮ್ಮ ಅದನ್ನೆಲ್ಲ ನೆನಪು ಮಾಡ್ಕೋತೀರಾ, ಬಿಟ್ಬಿಡಿ ಅಮ್ಮ. ಸೂರ್ಯ ಹಾಗಂತಿರುವಾಗ ಹುಡುಗನಪ್ಪ, ಇವತ್ತು ನನ್ ಮಗ ನಮ್ ಜೊತೆ ಇರೋದಕ್ಕೆ ನೀನೇ ಕಾರಣನಪ್ಪ ಅಂತಾರೆ. ಸರ್ ನಾನ್ ಮಾಡಿರೋದು ಒಂದು ಸಾಧಾರಣ ಕೆಲಸ ಅಷ್ಟೇ, ಅವತ್ ನನ್ಗೆ ಆ ಸಮಯದಲ್ಲಿ ಏನ್ ಅನಿಸ್ತೋ ಅದನ್ನ ನಾನ್ ಮಾಡಿದ್ದು, ಆದ್ರೆ ನೀವು ಈಗ ನನಗ್ ಮಾಡಿದಿರಲ್ಲ ಉಪಕಾರ, ಅದು ನನ್ನ ಜೀವನದ ಮಾತು ಸರ್. ಹಾಗಂತ ಸೂರ್ಯ ಹೇಳ್ತಿರುವಾಗ, ಸರ್ ನಮ್ಗೆ ತುಂಬಾ ಕನ್ಸುಗಳಿತ್ತು, ಆ ಕನ್ಸನ್ನ ಹೇಗ್ ನೆನ್ಸ್ ಮಾಡ್ಕೊಳ್ಳೋದು ಅಂತ ಅನ್ಕೋತಿದ್ವಿ, ನಿಮ್ಮಿಂದ ಆ ಕನ್ಸುಗಳೆಲ್ಲ ನನ್ಸಾಗ್ತಿದೆ ಸರ್. ಹಾಗಂತ ಮೀನಾ ಹೇಳ್ತಾಳೆ. ನೀವಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಅಂತ ಆ ಹುಡುಗನ್ ತಂದೆ ಹೇಳ್ತಾರೆ. ಈ ಗಾಡಿನ ನನ್ ದುಡ್ಡಲ್ಲಿ ತಗೊಳ್ಬೇಕು ಅನ್ನೋ ಆಸೆ ನನ್ಗೆ, ಆದ್ರೆ ನನ್ ಕೈಲಿ ಆಗ್ತಿಲ್ಲ ಅಮ್ಮ. ಅವ್ರು ಹಾಗಂತಿರುವಾಗ, ಸರ್ ಈಗ ನೀವು ಮಾಡ್ತಿರೋದೇ ತುಂಬಾನೇ ದೊಡ್ಡ ಕೆಲ್ಸ. ಹಾಗಂತ ಮೀನಾ ಹೇಳ್ತಾಳೆ. ಹೌದು ಸರ್, ನಾವೇನಾದ್ರೂ ಬ್ಯಾಂಕ್ ನಲ್ಲಿ ಲೋನ್ ಕೇಳಕ್ ಹೋದ್ರೆ ಸೈಕಲ್ಗೂ ಕೂಡ ಲೋನ್ ಕೊಡಲ್ಲ ಅವರು, ಆದ್ರೆ ನೀವು ಲೋನ್ ತಗೊಂಡು ವ್ಯಾನ್ ತೆಗೆದುಕೊಟ್ಟಿದ್ದೀರಾ ಸರ್. ಹಾಗಂತ ಸೂರ್ಯ ಹೇಳ್ತಿರುವಾಗ, ಸರಿನಪ್ಪ, ನಾನು ಲೋನ್ ಬೇಕಾಗಿರೋ ಪ್ರಾಸೆಸ್ನೆಲ್ಲ ರೆಡಿ ಮಾಡಿ ನಂತರ ನಿನ್ನ ಕರೀತೀನಿ, ಪ್ರೊಸೀಜರ್ಸ್ ನಾನು ಮುಗಿಸ್ಬಿಡೋಣ ಅಂತಾರೆ. ಸರಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಬ್ಯಾಂಕ್ ಪ್ರಾಸೆಸ್ ಮುಗಿದ ತಕ್ಷಣ ವ್ಯಾನ್ ನಿಮ್ ಕೈಗೆ ಬರುತ್ತೆ ಅಂತಾರೆ. ತುಂಬಾ ಥ್ಯಾಂಕ್ಸ್ ಸರ್. ಹಾಗಂತ ಸೂರ್ಯ ಮೀನಾ ಇಬ್ರು ಹೇಳ್ತಾರೆ. ಅವರೆಲ್ಲ ಅಲ್ಲಿಂದ ವ್ಯಾನ್ ತಗೊಂಡು ಹೊರಟೋಗ್ತಾರೆ. ನಂತರ ಸೂರ್ಯ ಖುಷಿಯಿಂದ, ಮೀನಾ ಕೈ ಕೊಡು ಮೀನಾ, ಇದಕ್ಕೆಲ್ಲ ಕಾರಣ ನೀನೇನೆ ಅಂತಾನೆ. ನಾನು ಹೇಗ್ರಿ ಇದಕ್ಕೆಲ್ಲ ಕಾರಣ ಅಂತ ಮೀನಾ ಕೇಳ್ತಾಳೆ. ನೀನೇ ಅಲ್ವಾ ಮೀನಾ ಆ ಫ್ಲಾಟ್ ನಲ್ಲಿ ಅಂಗಡಿ ಇಟ್ಕೊಂಡೆ, ಆ ಹುಡುಗನ ಅವತ್ತು ಕಾಪಾಡೋದಿಕ್ಕೆ ಐಡಿಯಾ ಕೊಟ್ಟಿದ್ದೆ ನೀನು, ನಿನ್ನಿಂದ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗ್ತಿದೆ ಅಂತಾನೆ. ಸೂರ್ಯ 2 ಕಾರ್ ಓನರ್ ಆಗಿದೆ, ಈಗ ಒಂದ್ ವ್ಯಾನ್ಗೂ ಕೂಡ ಓನರ್ ಆಗ್ತಿದ್ಯಾ, ಶುಭಾಶಯಗಳು ಕಣೋ ಅಂತ ಚೇತ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೂರ್ಯನ್ಗೆ ಕಂಗ್ರಾಟ್ಸ್ ಹೇಳ್ತಾರೆ. ಆಗ ಚೇತ, ಸೂರ್ಯ ಈ ವ್ಯಾನ್ ನ ಯಾರಿಗೆ ಓಡ್ಸಕ್ ಕೊಡ್ತೀಯಾ ಅಂತಾನೆ. ಹೀಗಿದ್ರು ಕಾರ್ತಿಗೆ ಕಾರ್ ಏನು ಇಲ್ವಲ್ಲ, ಅವನೇ ಓಡಿಸ್ಲಿ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ನಾನೊಂದ್ ಮಾತು ಕೇಳ್ತೀನಿ ಕಣೋ, ಈ ವ್ಯಾನ್ ನ ನಾನ್ ಓಡಿಸ್ತೀನಿ, ನನ್ ಕಾರ್ನ ಕಾರ್ತಿ ಓಡಿಸ್ಲಿ ಅಂತಾನೆ ಚೇತ. ಸ್ವಲ್ಪ ದುಡ್ಡು ಜಾಸ್ತಿ ಸಿಗ್ಲಿ ಅಂತ ಕಣೋ, ನಿನ್ ಕಾರ್ನ ಅಡ್ಬಿಟ್ಟು ನನಗ್ ಕೊಟ್ಟಿದ್ಯಾ, ಈಗ ನಿನ್ ಕಾರ್ನ ನಾನ್ ಬಿಡಿಸ್ಕೊಡ್ಬೇಕು, ಈ ವ್ಯಾನ್ ನ ಓಡಿಸಿದ್ರೆ ನನಗ್ ಸ್ವಲ್ಪ ಕಾಸು ಉಳಿಯುತ್ತೆ, ಅಷ್ಟು ಬೇಗ ನಿನ್ ಲೋನ್ ಮುಗಿಸಿ ನಿನ್ ಕಾರ್ನ ಬಿಡಿಸ್ಕೊಡಕ್ಕೆ ಸರಿ ಹೋಗುತ್ತೆ, ಅದಕ್ಕೆ ಹೇಳ್ತಿರೋದು ಕಣೋ, ಇದೊಂದು ಸಹಾಯ ಮಾಡ್ಬಿಡು ಅಂತ ಚೇತ ಕೇಳ್ಕೊತಾನೆ. ಲೇ ಏನು ನೀನು ಸಹಾಯ ಅಂತೆಲ್ಲ ಕೇಳ್ತಿದ್ಯಾ, ನ್ಯಾಯವಾಗಿ ಕೇಳ್ತಿದ್ಯಾ ಕಣೋ ನೀನು. ಈಗೇನು ನನ್ ವ್ಯಾನ್ ನ ನೀನ್ ಓಡಿಸ್ಬೇಕು ಅಷ್ಟೇ ತಾನೇ, ನನ್ ವ್ಯಾನ್ ನ ನೀನೇ ಓಡಿಸು ಆಯ್ತಾ,
ಕಾರ್ತಿಕ್ ನೀನ್ ಅವ್ನ್ ಕಾರ್ ಓಡಿಸು ಸರಿನಾ ಅಂತಾನೆ ಸೂರ್ಯ. ತುಂಬಾ ಥ್ಯಾಂಕ್ಸ್ ಕಣೋ ಸೂರ್ಯ ಅಂತ ಚೇತನ್ ಹೇಳ್ತಿರೋವಾಗ ಈ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ಕೊಡ್ತೀನಿ ನೋಡು ಅಂತಾನೆ ಸೂರ್ಯ. ಸಿಸ್ಟರ್ ಒಳ್ಳೆ ಜೀವನ ಮಾಡ್ಬೇಕು ಅಂದ್ರೆ ಜೊತೆಲಿರೋರು ಸರಿಯಾಗಿರ್ಬೇಕು. ಸೂರ್ಯನ ಜೀವನದಲ್ಲಿ ನೀವ್ ಇರೋದಿಕ್ಕೇನೆ ಸೂರ್ಯ ಹೀಗೆ ಮುಂದೆ ಮುಂದೆ ಬರ್ತಾ ಇರೋದು ಅಂತಾನೆ ಚೇತ. ಅದ್ ನಿಜಾನೇ ಕಣೋ ಅಂತ ಸೂರ್ಯ ಹೇಳ್ತಿರೋವಾಗ ಏನ್ರಿ ನಿಮ್ಮನ್ನ ಮದ್ವೆ ಆದ್ಮೇಲೆನೆ ನಾನು ಕೂಡ ಜೀವನದಲ್ಲಿ ಮುಂದೆ ಬಂದಿರೋದು ಅಂತಾಳೆ ಮೀನಾ. ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರಿಗೆ ಬಿಟ್ಕೊಡ್ತಾನೆ ಇಲ್ವಲ್ಲ ಅಂತ ಕಾರ್ತಿಕ್ ಹೇಳ್ತಾನೆ. ಆಗ ಅಲ್ಲಿಗೆ PA ಬರ್ತಾನೆ. ಹಲೋ ಸೂರ್ಯ ಅಂತ ಕೂಗ್ತಿರೋವಾಗ ಸೂರ್ಯ ಇವ್ನ್ ಯಾರಿರ್ಬೋದು ಅನ್ಕೊಂಡು ಅವ್ನ್ಗೆ ಹಿಡಿದು ಚೆನ್ನಾಗಿ ಹೊಡೆದಿದ್ನಲ್ಲ ಅದನ್ನೆಲ್ಲ ನೆನ್ಪು ಮಾಡ್ಕೋತಾನೆ. ನಂತರ ಅವನು ಒಬ್ಬ ಅಜ್ಜಿಗೆ ಆಕ್ಸಿಡೆಂಟ್ ಮಾಡಿ ಓಡೋಗ್ತಿದ್ನಲ್ಲ ಆಗ ಹಿಡಿದು ಹೊಡೆದಿರ್ತಾನೆ ಸೂರ್ಯ. ಅದನ್ನು ನೆನ್ಪು ಮಾಡ್ಕೋತಾನೆ. ನಿಂಗೊಂದ್ 2 ಸರಿ ಚೆನ್ನಾಗಿ ಹಿಡ್ಕೊಂಡು ಹೊಡೆದಿದೆಯಲ್ಲ ಅಂತ ಕೇಳ್ತಾನೆ ಸೂರ್ಯ. ಅದನ್ನ ಇನ್ನು ನೀವು ಮರ್ತಿಲ್ವಾ ಬಾಸ್ ಅಂತ PA ಕೇಳ್ತಾನೆ. ಏನ್ ಮತ್ತೆ ಈ ಕಡೆ ಅಂತಾನೆ ಸೂರ್ಯ. ನಾನು ಅಜ್ಜಿಗೆ ಆಕ್ಸಿಡೆಂಟ್ ಮಾಡಿದ್ಮೇಲೆ ನನ್ ಕೆಲ್ಸನೇ ಇಲ್ಲ ಸೂರ್ಯ. ಅವ್ನ್ ಹಾಗಂತಿರೋವಾಗ ಮತ್ತೆ ಕೆಲ್ಸ ಕೇಳ್ಕೊಂಡ್ ಬಂದಿದ್ಯಾ ಅಂತಾನೆ ಸೂರ್ಯ. ಇಲ್ಲ ಸೂರ್ಯ ನಿಮ್ ಮನೇಲಿರೋ ಒಬ್ರ ಬಗ್ಗೆ ನಿಜ ಹೇಳಕ್ ಬಂದೆ ಅಂತಾನೆ. ನಮ್ಮನೇಲಿರೋರ್ ಬಗ್ಗೆನಾ ಯಾರ್ ಬಗ್ಗೆ ಅಂತ ಕೇಳ್ತಾನೆ ಸೂರ್ಯ. ನಿಮ್ ಅತ್ತೆ ರೋಹಿಣಿ ಇದ್ದಾಳಲ್ಲ ಅವಳ ಬಗ್ಗೆ ಅಂತ ಹೇಳ್ತಾನೆ. ಏನು ಅವಳ ಬಗ್ಗೆನಾ ಅಂತಾನೆ ಸೂರ್ಯ. ಏನ್ ಸತ್ಯ ಅದು ಅಂತ ಸೂರ್ಯ ಕೇಳ್ತಿರುವಾಗ ಅವಳು ನಿಮ್ ಕುಟುಂಬನ ಏಮಾರ್ಸಿದಾಳೆ ಸೂರ್ಯ. ಅವಳ ಹೆಸರು ರೋಹಿಣಿ ಅಲ್ಲ ಕಲ್ಯಾಣಿ ಅಂತಾನೆ. ಏನು ಕಲ್ಯಾಣಿನ ಅಂತ ಸೂರ್ಯ ಕೇಳ್ತಾನೆ. ಹೌದು ಶಾಕ್ ಆಯ್ತಲ್ವಾ. ಇದನ್ ಬಿಡಿ ಇನ್ನೂ ಒಂದ್ ಶಾಕಿಂಗ್ ನ್ಯೂಸ್ ಇದೆ. ಅವ್ರಿಗೆ ಮೊದ್ಲೇನೆ ಮದ್ವೆ ಆಗಿದೆ ಅಂತಾನೆ. ಹೌದಾ ಅವ್ರಿಗೆ ಆಗ್ಲೇ ಮೊದ್ಲೇ ಮದ್ವೆ ಆಗಿತ್ತಾ ಅಂತಾನೆ ಸೂರ್ಯ. ಹೌದಪ್ಪ ಇದಕ್ಕೂ ಮೇಲೆ ಇನ್ನೊಂದ್ ನ್ಯೂಸ್ ಇದೆ. ಅವ್ರಿಗೆ 8 ವರ್ಷದೊಬ್ಬ ಮಗನೂ ಕೂಡ ಇದ್ದಾನೆ ಅಂತಾನೆ. ಆಗ ಸೂರ್ಯ ಏನು ಮಗ ಇದ್ದಾನ ಅಂತ ಅವನ ಆಟ್ ಮೇಲೆ ಕೈ ಇಟ್ಕೋತಾನೆ. ಅವ್ನ್ ಯಾರು ಅಂತ ಗೊತ್ತಾದ್ರೆ ನೀನು ಶಾಕ್ ಆಗ್ತೀಯ ಅಂತ ಹೇಳ್ತಾನೆ PA. ಯಾರ ಹುಡುಗ ಅಂತ ಸೂರ್ಯ ಕೇಳ್ತಾನೆ. ನಿಮ್ ಮನೆಯಲ್ಲಿ ಕ್ರಿಶ್ ಅಂತ ಒಂದ್ ಹುಡುಗ ಇದ್ನಲ್ಲ ಅವನು ರೋಹಿಣಿ ಎತ್ ಮಗ ಅಂತಾನೆ. ಆಗ ಸೂರ್ಯ ತಲೆ ಮೇಲೆ 2 ಕೈನೂ ಇಟ್ಕೊಂಡು ಅಯ್ಯಯ್ಯೋ ಅವನು ಹಾಗೆ ಅನ್ಕೋತಿರೋವಾಗ ಕಾರ್ತಿ ಏನೋ ಚೇತ ಇವ್ನ್ ಈಗ ಬಂದು ಹೇಳ್ತಿದ್ದಾನೆ ಅಂತಾನೆ. ಸತ್ತು ಸುಮಾರು ದಿನ ಆದ್ಮೇಲೆ ಹೇಳಕ್ ಬಂದಿದ್ದಾನೆ ಅಂತ ಚೇತ ಅಂತಾನೆ. ನೀವ್ ಹೇಳ್ತಿರೋದೆಲ್ಲ ನಿಜನಾ ಅಂತ ಸೂರ್ಯ ಕೇಳ್ತಿರುವಾಗ ಹೌದಪ್ಪ ನಿಜವಾಗ್ಲೂ ನಾನು ಹೇಳಿದ್ದೆಲ್ಲ ಸತ್ಯ ಅಂತ PA ಹೇಳ್ತಾನೆ. ಈ ವಿಷಯ ಎಲ್ಲ ನಿಮ್ಗೆ ಹೇಗ್ ಗೊತ್ತು ಅಂತ ಸೂರ್ಯ ಕೇಳ್ತಿರುವಾಗ ಅವರು ಪಾರ್ಲರ್ನಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾನು PA ಆಗಿ ವರ್ಕ್ ಮಾಡ್ತಿದ್ದೆ ಅಂತಾನೆ. ಅವಳಿಂದಾಗಿ ನನ್ ಕೆಲ್ಸನೇ ಹೋಯ್ತು ಅಂತಿರುವಾಗ ಮೀನಾ ಕೃಷ್ಣ ಕಿಡ್ನಾಪ್ ಮಾಡಿರೋದನ್ನ ನೆನ್ಸ್ಕೊತಾಳೆ. ರೋಹಿಣಿ ಹೇಳಿರೋದ್ನೆಲ್ಲಾನು ನೆನ್ಪು ಮಾಡ್ಕೋತಾಳೆ. ಆಗ ಸೂರ್ಯ ಈ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತ ಕೇಳ್ತಾನೆ. ತುಂಬಾ ದಿನದ ಹಿಂದೆನೆ ಗೊತ್ತಿತ್ತು ಅಂತ PA ಹೇಳ್ತಾನೆ. ಯಾಕೆ ನೀನು ಇಷ್ಟು ದಿನ ನನ್ ಜೊತೆ ಈ ವಿಷಯನ ಹೇಳಿಲ್ಲ ಅಂತ ಸೂರ್ಯ ಕೇಳ್ತಾನೆ. ನಾನು ಓಪನ್ ಆಗಿ ಹೇಳ್ತಿದ್ದೆ ಆದ್ರೆ ರೋಹಿಣಿಗೆ ನಾನ್ ತುಂಬಾನೇ ಕೆಟ್ಟವನು. ಅವಳಿಂದಾನೇ ನನ್ ಕೆಲ್ಸ ಹೋಯ್ತು. ಅವಳಿಗೆ ಸತ್ಯ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಅವಾಗವಾಗ ದುಡ್ಡು ಇಸ್ಕೊತಿದ್ದೆ ಅವಳ ಹತ್ರ. ಅವನು ಹಾಗಂತಿರೋವಾಗ ಓಹೋ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಸೂರ್ಯ ಕೇಳ್ತಾನೆ. ಹೌದು ಅವಳಿಂದ ನನ್ ಕೆಲ್ಸ ಹೋಯ್ತಲ್ಲ ಅದಕ್ಕೆ ಅಂತಾನೆ PA. ಮತ್ತೆ ಹೀಗ್ಯಾಕೆ ಬಂದು ಸತ್ಯ ಹೇಳ್ತಿದ್ದೀರಲ್ಲ ಅಂತ ಸೂರ್ಯ ಕೇಳ್ತಾನೆ. ಅದು 1 ಟೈಮ್ ಸೆಟ್ಲ್ಮೆಂಟ್ ಮಾಡು ಅಂತ ದುಡ್ಡು ಕೇಳ್ದೆ ಆದ್ರೆ ಅವಳು ಕೊಡಲ್ಲ ಅಂತ ಹೇಳ್ತಿದ್ದಾಳೆ ಹಾಗಂತ PA ಹೇಳ್ತಾನೆ. ಆಗ ಸೂರ್ಯ ನೀನು ಪಾಪ ಅಲ್ವಾ ಇಷ್ಟು ದಿನ ಆ ಸತ್ಯನ ನನ್ನಿಂದ ಮುಚ್ಚಿಟ್ಬಿಟ್ಟಿದೀಯಲ್ಲ. ಅವಳು ದುಡ್ಡು ಕೊಡದೆ ಇರೋದು ತಪ್ಪು ನ್ಯಾಯ ಅಲ್ಲ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ. ಈಗ ಅವಳು ದುಡ್ಡು ಕೊಡಲ್ಲ ಅನ್ಲಪ್ಪ ಇಷ್ಟು ದಿನ ಅವಳ ಜೀವನನ ನಾನ್ ಕಾಪಾಡಿದೀನಿ. ಅವಳು ಎಷ್ಟು ಕೊಬ್ಬಲ್ ಮಾತಾಡಿದ್ಲು ಗೊತ್ತಾ. ದುಡ್ಡು ತಂದು ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಲು. ಇದಕ್ಕೆ ಮೇಲೆ ಅವಳ ದುಡ್ಡಿನ ಅವಶ್ಯಕತೆ ನನಗಿಲ್ಲ. ಅವಳ ಕೊಬ್ಬನ ಅಡಗಿಸ್ಬೇಕು ನಾನು ಹಾಗಂತ PA ಹೇಳ್ತಿರೋವಾಗ ಅದೇಗಪ್ಪ ಅಂತ ಕೇಳ್ತಾನೆ. ಹಾಗಂತ ಸೂರ್ಯ ಕೇಳ್ತಿರೋವಾಗ ಅವಳು ನಿಮ್ ಕುಟುಂಬನೇ ಏಮಾರ್ತಿದ್ದಾಳೆ. ಇನ್ನು ಏನಕ್ಕೆ ಅವಳನ್ನ ಮನೇಲಿ ಇಟ್ಕೊಂಡಿದೀರಾ. ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸಿ. ಅವಳು ನಡಿಬೀದಿಗೆ ಬಂದು ನಿಂತ್ಕೋಬೇಕು ಅದನ್ನೆಲ್ಲ ನೀನೇ ಮಾಡ್ಬೇಕು ಅಂತಾನೆ PA. ಕರೆಕ್ಟ್ ಅವಳು ನಮ್ಮ ಮನೆಲ್ಲ ಏಮಾರ್ತಿದ್ದಾಳೆ. ಅವಳು ಮನೆಯಲ್ಲಿ ಇರ್ಲೇಬಾರ್ದು ಅಂತಾನೆ ಸೂರ್ಯ. ನಿಮ್ ಕುಟುಂಬಕ್ಕೆ ನಾನು ಒಳ್ಳೇದನ್ನೇ ಮಾಡಿದೀನಿ. ನೀನೇ ನನ್ನನ್ನ ನೋಡಿ ಏನಾದ್ರು ಕೊಟ್ರೆ ಒಳ್ಳೇದಪ್ಪ ಅಂತ PA ಹೇಳ್ತಿರೋವಾಗ ಸೂರ್ಯ ಏನ್ ಮಾಡೋದು ಇಷ್ಟೊಂದ್ ದೊಡ್ಡ ರಹಸ್ಯನ ಫ್ರೆಶ್ ಆಗಿ ಬಂದು ಹೇಳಿದೀಯಲ್ಲ. ನಿನ್ಗೋಸ್ಕರ ನಾನೇನು ಮಾಡಲ್ವಾ ಚೇತ. ಯಾರು ತುಂಬಾನೇ ದೊಡ್ಡ ವಿಷಯನೇ ಹೇಳಿದ್ದಾರೆ. ಅವ್ರಿಗೇನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತಾನೆ. ಮಾಡಿದ್ರಾಯ್ತು ಸೂರ್ಯ ಅಂತ ಚೇತ ಹೇಳ್ತಾನೆ. ರೆಡ್ಡಲ್ಲಿರೋ ರೂಮ್ಗೆ ಸರ್ನ ಕರ್ಕೊಂಡೋಗು ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ ಸೂರ್ಯ. ಸರ್ ನೀವ್ ಹೋಗಿ ಸರ್ ಅಂತ ಸೂರ್ಯ PA ಹೇಳ್ತಾನೆ. ಬ್ಯಾಂಕ್ ಹೋಗಿದ್ ಬರ್ತೀನೇನಪ್ಪ ಸೂರ್ಯ ಅಂತ PA ಕೇಳ್ತಾನೆ. ಹೌದು ಸರ್ ನಾನು ಈಗಲೇ ಹೋಗಿದ್ ಬಂದ್ಬಿಡ್ತೀನಿ ನೀವು ಸೈಡ್ಗೆ ಹೋಗಿರಿ ಅಂತಾನೆ. ಸರ್ ಬನ್ನಿ ಸರ್ ಪ್ಲೀಸ್ ಕಮ್ ಸರ್ ಅಂತ ಹೇಳಿ ಚೇತ ಸೈಡ್ನಲ್ಲಿರೋ ರೂಮಿಗೆ ಕರ್ಕೊಂಡೋಗ್ಬಿಡ್ತಾನೆ. ಮೀನಾ ನೋಡ್ದ್ಯಾ ಮುಗ್ದೋಗಿರೋ ನ್ಯೂಸ್ ಹೇಳ್ಬಿಟ್ಟು ದುಡ್ಡು ಕೇಳ್ತೀರಾ ನೀನು ಹಾಗಂತ ಸೂರ್ಯ ಹೇಳ್ತಿರೋವಾಗ ಇವನ್ ಬಗ್ಗೆ ರೋಹಿಣಿ ತುಂಬಾನೇ ಹೇಳಿದಾಳೆ. ಇವನು ಸತ್ಯ ಹೇಳ್ಬಿಡ್ತೀನಿ ಅಂತ ಅವಾಗವಾಗ ದುಡ್ಡು ಕೇಳಿ ಅವಳನ್ನ ಹೆದರ್ಸಿದ್ದಾನೆ. ಅದ್ ಮಾತ್ರ ಅಲ್ಲ ಅವತ್ತು ಕೃಷ್ಣ ಕಿಡ್ನಾಪ್ ಮಾಡಿದ್ನಲ್ಲ ಅವನು ಇವನೇನೆ. ಅದೇ ರೀ ನೀವು ನಿಮ್ಮ ಅಣ್ಣ ಇಬ್ರು ಹೋಗಿ ದುಡ್ಡು ಕೊಟ್ಟು ಬರ್ಬೇಕು ಅಂತ ಹೋಗಿದ್ರಲ್ಲ ಅದು ಇವನೇನೆ ಅಂತಾಳೆ ಮೀನಾ. ಅದು ಇವನೇನಾ ಇವನ್ಗೆ ದೊಡ್ಡ ಸನ್ಮಾನನೆ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡು ಅಂತ ಸೂರ್ಯ ಶರ್ಟ್ ತೋಳ್ನ ಸರಿ ಮಾಡ್ಕೊಂಡು ರೂಮಿಗೆ ಹೋಗ್ತಾನೆ. ಕಾರ್ತಿಕ್ ಅದನ್ನ ಎತ್ಕೊಡು ಅಂತ ಸೂರ್ಯ ಒಂದ್ ಸಣ್ಣ ಕಡ್ಡಿನ ತಗೊಂಡು ರೂಮಿಗೆ ಹೋಗ್ತಾನೆ.
ಸೂರ್ಯ ಬೇಡಪ್ಪ ಬೇಡಪ್ಪ ಸೂರ್ಯ ಸಾಕಪ್ಪ ನೀನ್ ನೋಡಿಬೇಡಪ್ಪ ಅಂತ ಪಿ.ಎ ಜೋರಾಗಿ ಹೋಗ್ತಾ ಇರ್ತಾನೆ. ಸೂರ್ಯ ಬಿಟ್ಬಿಡಪ್ಪ ಅಂತಿರೋವಾಗ ಸೂರ್ಯ ಇನ್ನೂ ಹೊಡಿತಾನೆ ಇರ್ತಾನೆ. ಅಯ್ಯೋ ಸೂರ್ಯ ನನ್ನನ್ನ ಯಾಕಪ್ಪ ಹೊಡಿತೀಯಾ, ನನ್ ದುಡ್ತಾನೆ ಕೇಳಿದ್ದು, ನೀನ್ ನೋಡಿದ್ರೆ ಇಷ್ಟೊಂದು ಹೊಡಿತಿದ್ಯಲ್ಲ ಅಂತಾನೆ. ಚೇತ ಡೋರ್ ತೆಗಿತಾನೆ. ಸೂರ್ಯ ಮಾತ್ರ ಹೊರಗೆ ಬರ್ತಾನೆ. ಸೂರ್ಯ ಮಾತ್ರ ಬರ್ತಿದ್ದಾನೆ, ಆ ವ್ಯಕ್ತಿನೇ ಕಾಣ್ತಿಲ್ವಲ್ಲ. ಹಾಗಂತ ಚೇತ ಕೆಳಗ್ ನೋಡ್ತಾನೆ. ಆಗ ಅಲ್ಲಿ ಪಿ.ಎ ಹೇಳ್ತಾ ಬರ್ತಾ ಇರ್ತಾನೆ, ಏನು ಕೇಳ್ಕೊಂಡ್ ಬರ್ತಿದ್ದಾನಾ ಅಂತ ರೇಂಜಿಗೆ ಬಂದ್ಬಿಟ್ಟೆ. ಹಾಗಂತ ಹೇಳಿ ಚೇತ ಮತ್ತೆ ಅವನ ಫ್ರೆಂಡ್ಸು ಅವನನ್ನ ಎತ್ ನಿಲ್ಲಿಸ್ತಾರೆ. ಏಯ್ ನಿನಗ್ ಸನ್ಮಾನ ಸಾಕಾ, ಇನ್ನೂ ಬೇಕಾ ಅಂತ ಸೂರ್ಯ ಕೇಳ್ತಾನೆ. ಸಾಕಪ್ಪ ಸೂರ್ಯ ಸಾಕು ಅಂತೇಳಿ ಪಿ.ಎ ಕುಂಟ ಅಲ್ಲಿಂದ ಹೋಗ್ತಾನೆ. ಏನ್ ಮೀನಾ, ಏನ್ ಹೊಡೆದಿದ್ಕೆ ಬೈತೀಯ ಈಗ ಅಂತ ಮೀನಾ ಕೇಳ್ತಾನೆ. ಸೂರ್ಯ ಇಲ್ಲ ರೀ, ಇಂಥವ್ರಿಗೆಲ್ಲ ಹೀಗೆ ಮಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಲಾಯರ್ ಕೃಷ್ಣ ಅವರು ಮಾತಾಡಕ್ಕೆ ಅಂತ ಮನೋಜ್ ಮತ್ತೆ ಶಾಂತಿನ ಕರ್ತಿರ್ತಾರೆ. ಮೇಡಮ್ ಏನ್ ಹೇಳ್ಬೇಕು ಅದನ್ನ ಹೇಳ್ಬಿಡಿ ಅಂತ ಮನೋಜ್ ಹೇಳ್ತಿರೋವಾಗ ಸೂರ್ಯ ಮತ್ತೆ ಮೀನಾ ಬರ್ಲಿ, ಅವ್ರಿಬ್ರಿಗೂ ಹೇಳ್ಬೇಕು ಅಂತ ಕೃಷ್ಣ ಹೇಳ್ತಾರೆ. ಅವರು ಏನಕ್ ಮೇಡಮ್ ಇಲ್ಲಿ ಕರೆಸ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಏನಮ್ಮ ನಿಮ್ ಮಗ ಸೊಸೆನ ತಾನೇ ನಾನು ಇಲ್ಲಿ ಕರೆಸ್ತಿರೋದು, ಅದಕ್ಕೇನಾಯ್ತು ಅಂತ ಕೇಳ್ತಿರೋವಾಗ್ಲೇ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ. ಮೇಡಮ್ ನಮಸ್ಕಾರ ಅಂತ ಸೂರ್ಯ ಮೀನಾ ಹೇಳ್ತಾರೆ. ಬನ್ನಿ ಸೂರ್ಯ ಮೀನಾ ಹಾಗಂತ ಲಾಯರ್ ಹೇಳ್ತಾರೆ. ಅತ್ತೆ ಹೇಗಿದ್ದೀರಾ ಅಂತ ಮೀನಾ ಮಾತಾಡಿಸ್ತಾಳೆ. ಶಾಂತಿ ಹ್ಞೂ ಅಂತ ಆ ಕಡೆ ತಿರುಗೋತಾಳೆ. ಶಾಂತಿ ನೀವು ನಿಮ್ ಸೊಸೆ ಹೇಗಿದ್ದೀರಾ ಅತ್ತೆ ಅಂತ ಮಾತಾಡ್ತಿದ್ರೆ ಮುಖ ಆ ಕಡೆ ತಿರುಗಿಸ್ಕೊತಿದ್ದೀರಲ್ಲ ಅಂತ ಕೇಳ್ತಾರೆ ಲಾಯರ್. ಇದು ಬ್ಯಾಡ್ ಮ್ಯಾನರ್ಸ್ ಅಲ್ವಾ ಅಂತ ಕೇಳ್ತಿರೋವಾಗ ಸೂರ್ಯ ನಮ್ಮಮ್ಮ ಮನ್ಸಿಂದ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಬಿಡಿ ಮೇಡಮ್ ಅಂತಾನೆ. ನಾನು ಶಾಂತಿ ನಮ್ ಮನೆಗ್ ಬರೋ ಸೊಸೆನ ನಮ್ ಮಗನ್ ತರನೇ ನೋಡ್ಕೋಬೇಕು, ನೀವು ಅವ್ರು ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆಗ ಮನೋಜ ಮೇಡಮ್ ಅದೊಂದು ಸಣ್ಣ ಸಮಸ್ಯೆಯಿಂದ ಅಂತ ಹೇಳಕ್ ಬರ್ತಾನೆ. ಇಶ್ಯೂ ಇರ್ಬೋದಪ್ಪ, ಅದು ಯಾವಾಗ ಬೇಕಾದ್ರೂ ಸರಿ ಹೋಗ್ಬೋದು, ನೀವು ಅವ್ರಿಗೆ ಸರಿಯಾಗಿ ಉತ್ತರ ಕೊಡಿ ಅಂತ ಹೇಳ್ತಾರೆ ಲಾಯರ್. ಆಗ ಶಾಂತಿ ಹಾ ಚೆನ್ನಾಗಿದ್ದೀನಿ ಅಂತಾಳೆ. ಈಗ ಹೇಳೋ ಬದಲು ಹೇಳ್ದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಲಾಯರ್ ಹೇಳ್ತಾರೆ. ಸೂರ್ಯ ನೀವಿಬ್ರು ಕುತ್ಕೊಳ್ಳಿ ಅಂತ ಹೇಳ್ತಿರೋವಾಗ ಬೇಡಿ ಮೇಡಮ್ ಪರವಾಗಿಲ್ಲ ಅಂತ ಸೂರ್ಯ ಮೀನಾ ಹೇಳ್ತಾರೆ. ಮೇಡಮ್ ಈಗ ನಮ್ನ ಏನಕ್ಕೆ ಕರ್ಸಿದ್ರಿ ಅಂತ ಶಾಂತಿ ಕೇಳ್ತಾಳೆ. ಮನೋಜ್ ನಾಳೆ ನಿಮ್ಗೂ ರೋಹಿಣಿಗೂ ಕೌನ್ಸಿಲಿಂಗ್ ಇರುತ್ತೆ, ನಾಳೆ ನಿಮ್ಗೆ ಡೈವರ್ಸ್ ಏನಕ್ಕೆ ಬೇಕು ಅನ್ನೋದಕ್ಕೆ ಕಾರಣನ ಸ್ಟ್ರಾಂಗ್ ಆಗಿ ಹೇಳ್ಬೇಕು ನೀವಲ್ಲಿ. ಹಾಗಂತ ಲಾಯರ್ ಹೇಳ್ತಿರೋವಾಗ ಓಕೆ ಮೇಡಮ್ ಅಂತಾನೆ ಮನೋಜ. ನೀವು ಅವ್ರಿಗೆ ಅರ್ಥ ಆಗೋ ಹಾಗೆ ಡೈವರ್ಸ್ ಬೇಕು ಅಂತ ಹೇಳ್ಬೇಕು, ಅದೇ ರೀತಿ ರೋಹಿಣಿನೂ ಕೂಡ ಹೇಳ್ಬೇಕು, ಆ ರೀತಿ ಮಾಡ್ಬೇಕು ಅಂತಿರೋವಾಗ ಅದನ್ನೆಲ್ಲ ಅವನು ಹೇಳ್ತಾನೆ ಮೇಡಮ್, ಅವನು ತುಂಬಾ ಬುದ್ಧಿವಂತ ಅಂತಾಳೆ ಶಾಂತಿ. ಅದೇನೇ ಅಲ್ವಾ ಅವ್ನ್ ಬುದ್ಧಿವಂತಿಕೆನ ಕೋರ್ಟ್ನಲ್ಲಿ ಅವಾಗ್ಲೇ ನೋಡಿದ್ನಲ್ಲ ಅಂತಾರೆ ಲಾಯರ್. ಸೂರ್ಯ ಮೀನಾ ನಗ್ತಾ ಇರ್ತಾರೆ. ಶಾಂತಿ ಮುಖ ಊದಿಸ್ಕೋತಾಳೆ. ಕೋರ್ಟ್ನಲ್ಲೇ ಮುಗಿಬೇಕಾಗಿರೋ ಕೇಸು ಕೌನ್ಸಿಲಿಂಗ್ ವರೆಗೂ ಬಂದಿದೆ, ಎಲ್ಲ ನಿಮ್ ಮಗನಿಂದೆ ಅಂತಾರೆ ಲಾಯರ್. ಈ ಸರಿ ಕೋರ್ಟ್ನಲ್ಲಿ ನೀವು ಅರ್ಥ ಆಗೋ ಹಾಗೆ ಡೈವರ್ಸ್ ಏನ್ ಬೇಕು ಅನ್ನೋದನ್ನ ಹೇಳಲಿಲ್ಲ ಅಂದ್ರೆ ಇವ್ರಿಗೆ ಡೈವರ್ಸೇ ಸಿಗೋಲ್ಲ, ಅಲ್ಲೇನಾದ್ರೂ ಗೊಂದಲ ಶುರುವಾದ್ರೆ ನಿಮ್ ಕತೆ ಮುಗ್ದೋಯ್ತು ಅಂತ ಹೇಳ್ತಾರೆ ಲಾಯರ್. ನೀವೀಗ ಕರೆಕ್ಟ್ ಆಗಿ ಹೇಳಿದ್ರೆ ಡೈವರ್ಸ್ ಆದಷ್ಟು ಬೇಗ ಸಿಕ್ಬಿಡುತ್ತೆ ಅಂತಿರುವಾಗ ಸೂರ್ಯ ಮೇಡಮ್ ನಡೆಯೋದನ್ನ ಏನಾದ್ರೂ ಇದ್ರೆ ಹೇಳಿ, ಇವ್ನ್ ಹೇಗೆ ಮೇಡಮ್ ಎಲ್ರಿಗೂ ಅರ್ಥ ಆಗೋಗಿ ಹೇಳ್ತಾನೆ, ಈಗ್ಲೂ ಕೂಡ ಅವನು ಗೊಂದಲದಲ್ಲೇ ಇದ್ದಾನೆ ಅಂತಾನೆ. ಏಯ್ ಸುಮ್ನಿರೋ, ಅವ್ರು ಮಾತಾಡ್ತಿಲ್ವಾ ಅಂತಾಳೆ ಶಾಂತಿ. ಇದನ್ ಮಾತ್ರ ಬೇಗ ಹೇಳ್ತಿದ್ದೀರಾ ಅಂದ್ರೆ ಬೈಯೋದ್ ಮಾತ್ರ ನಿಮ್ಗೆ ಬೇಗ ಬಂದ್ಬಿಡುತ್ತಾ ಅಂತಾರೆ ಲಾಯರ್. ಸೂರ್ಯ ನೀನು ಮೀನಾಗೂ ರೋಹಿಣಿ ಸತ್ಯ ಮೊದ್ಲೇ ಗೊತ್ತಿತ್ತು ಅಲ್ಲ ಅಂತ ಕೇಳ್ತಾರೆ. ಹೌದು ಮೇಡಮ್ ನನ್ಗೇನೆ ಮೊದ್ಲು ಗೊತ್ತಾಗಿದ್ದು ಅಂತ ಮೀನಾ ಹೇಳ್ತಾಳೆ. ಹೌದೌದು ಗೊತ್ತಾದ್ರೂ ಮನೆಯಲ್ಲಿ ಹೇಳ್ದೇನೆ ಮುಚ್ಚಿಟ್ಟಿದ್ದು ಇವಳೇನೆ ಮೇಡಮ್ ಅಂತಾಳೆ ಶಾಂತಿ. ಅದ್ರ ಅವಶ್ಯಕತೆ ಇಲ್ಲ ಸೂರ್ಯ ಮೀನಾ, ಮನೋಜ್ ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ನೀವ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅವ್ರು ಹಾಗಂತ ಹೇಳುವಾಗ ಮೀನಾ ಅಲ್ಲಿ ಏನಾದ್ರು ನಮ್ಮನ್ನ ಪ್ರಶ್ನೆ ಮಾಡ್ತಾರ ಮೇಡಮ್ ಅಂತಾಳೆ. ಅಲ್ಲಿ ಯಾವ ಪ್ರಶ್ನೆನೂ ನಿಮ್ಮನ್ನ ಕೇಳಲ್ಲ, ಆದ್ರೆ ಫ್ಯಾಮಿಲಿ ಸಪೋರ್ಟ್ ಮನೋಜ್ ಇದೆ ಅಂತ ಆ ಕೌನ್ಸಿಲಿಂಗ್ ಅವ್ರಿಗೆ ಗೊತ್ತಾಗ್ಬೇಕು, ಅದಕ್ಕೆ ನೀವಿಬ್ರು ಅವ್ರ ಜೊತೆ ಹೋಗಿ ಅಂತ ಹೇಳ್ತಾಳೆ. ಆಗ ಶಾಂತಿ ಮೇಡಮ್ ನಾನು ಹೋಗ್ಬೋದಲ್ವಾ ಅಂತ ಕೇಳ್ತಾಳೆ. ಏನಕ್ಕೆ ಹೋಗ್ಬೇಕು ನೀವು, ಕೋರ್ಟ್ನಲ್ಲಿ ನೀವು ಕೂಗಾಡಿದ್ ಸಾಕಾಗ್ಲಿಲ್ವಾ, ಅಲ್ಲೋಗಿ ಕೂಗಾಡಿದ್ರೆ ರೋಹಿಣಿಗೆ ಹಿಂಸೆ ಕೊಡ್ತಿದ್ದೀರಾ, ರೋಹಿಣಿ ಮನೋಜ್ನ ದೂರ ಮಾಡ್ತಿರೋದು ನೀವೇನೆ, ಹಾಗಂತ ಕೇಸ್ನೇ ತಿರ್ಗಿಸ್ತಾಳೆ ರೋಹಿಣಿ. ಇದೆಲ್ಲ ಬೇಕಾ ಅಂತಾರೆ ಲಾಯರ್. ಇದುವರೆಗೂ ನನ್ನ ಹತ್ರ ಎಷ್ಟೊಂದು ಕೇಸ್ಗಳು ಬಂದಿವೆ, ಆದ್ರೆ ಕ್ಲೈಂಟ್ಸ್ ನನ್ಗೆ ಯಾವತ್ತೂ ಸಮಸ್ಯೆ ಆಗ್ಲಿಲ್ಲ, ನೀವಿಬ್ರಲ್ಲೇ ತುಂಬಾನೇ ವ್ಯತ್ಯಾಸ ಇರೋದು ಅಂತ ಲಾಯರ್ ಹೇಳ್ತಾರೆ. ಆಗ ಸೂರ್ಯ ಹೌದು ಮೇಡಮ್ ಇವರಿಬ್ರೇನೆ ಬೇರೆ ತರ ಆಡೋದು ಅಂತಾನೆ. ನೀವ್ ಸ್ವಲ್ಪ ಸುಮ್ಮನೆ ಇರಿ ಅಂತ ಮೀನಾ ಹೇಳ್ತಿರೋವಾಗ ಅಂತಾಳೆ ಶಾಂತಿ. ಮೇಡಮ್ ಒಂದ್ ಸಣ್ಣ ಸಂದೇಹ ಅಂತಾಳೆ. ಏನು ಅಂತಾಳೆ ಲಾಯರ್. ಡೈವರ್ಸ್ ಮುಂಚೆ ಮನೋಜ್ಗೆ ಮದ್ವೆ ಮಾಡಿದ್ರೆ ಏನಾಗ್ಬೋದು ಅಂತಾಳೆ. ಆಗ ಲಾಯರ್ ದೊಡ್ಡದಾಗೇನು ಆಗಲ್ಲ, ನೀವು ನಿಮ್ ಮಗನು ಜೈಲಿಗೆ ಹೋಗ್ತೀರಾ ಅಷ್ಟೇನೆ ಅಂತಾರೆ. ಹೌದಲ್ಲ ಮೇಡಮ್ ಅದೇನ್ ದೊಡ್ಡ ಸಮಸ್ಯೆ ಎಲ್ಲ ಬಿಡಿ ಅಂತಾನೆ ಸೂರ್ಯ. ಹೌದಲ್ವಾ ಸಕ್ರೆ, ಮನೋಜ ಕಂಬಿ ಹಿಂದೆ ಕೂತ್ಕೊಳ್ಳಕ್ಕೆ ರೆಡಿಯಾಗಿರಿ, ಕಂಬಿನೂ ರೆಡಿಯಾಗಿದೆ ಹಾಗಂತ ಸೂರ್ಯ ಹೇಳ್ತಿರುವಾಗ ಏನ್ ಮೇಡಮ್ ಈ ತರ ಎಲ್ಲ ಹೇಳ್ತಿದ್ದೀರಲ್ಲ ಅಂತಾಳೆ ಶಾಂತಿ. ಮತ್ ಇನ್ನೇನಮ್ಮ ಏನ್ ಆಟ ಆಡ್ತಿದ್ದೀರಾ, ಮೊದಲನೇ ಹೆಂಡತಿ ಇರೋವಾಗ್ಲೇ ಎರಡನೇ ಮದ್ವೆ ಹೇಗ್ ಮಾಡ್ತೀರಾ ನೀವು, ಡೈವರ್ಸ್ ಸಿಗೋಕ್ಕೂ ಮುಂಚೆ ಎಂಗೇಜ್ಮೆಂಟ್ ಕೂಡ ಮಾಡಬಾರ್ದು, ಆ ರೀತಿ ಏನಾದ್ರು ಮಾಡಿದ್ರೆ ಎಲ್ಲ ತಪ್ಪು ನಿಮ್ಮ ಮೇಲೆ ಬಂದ್ಬಿಡುತ್ತೆ ಅಂತಾರೆ ಲಾಯರ್. ಅಯ್ಯಯ್ಯೋ ಹಾಗಲ್ಲ ಮೇಡಮ್,
ನನ್ ಮಗ ಒಬ್ನೇ ಕಷ್ಟ ಪಡ್ತಿದ್ದಾನೆ ಅಂತಾಳೆ ಶಾಂತಿ. ಆಗ ಸೂರ್ಯ, ಮದ್ವೆ ಏನಾದ್ರು ಮಾಡಿದ್ರೆ ಜೈಲಲ್ಲಿ ಹೋಗಿ ಒಬ್ನೇ ಕಷ್ಟ ಪಡ್ತಾನೆ, ಅಷ್ಟೇ ವ್ಯತ್ಯಾಸ ಅಂತಾನೆ. ಅದು ಪರವಾಗಿಲ್ವಾ ಅಂತಿರುವಾಗ, ಲೇ ನೀನ್ ಸ್ವಲ್ಪ ಮಾತಾಡಿದ್ರೆ ಸುಮ್ಮನೆ ಇರ್ತೀಯಾ ಅಂತಾಳೆ ಶಾಂತಿ. ಮೇಡಮ್, ಮತ್ತೆ ಇನ್ಯಾವ ತರ ಇವನ್ಗೆ ಮದುವೆ ಮಾಡ್ಬೋದು ಅಂತ ಶಾಂತಿ ಕೇಳ್ತಾಳೆ. ಮೊದ್ಲು ಡೈವರ್ಸ್ ಸಿಕ್ಲಿ, ಅನಂತರ ನೀವು ಮದುವೆ ಮಾಡೋ ಯೋಚನೆ ಮಾಡಿ ಅಂತಾಳೆ ಲಾಯರ್. ಹಾಗಾದ್ರೆ ಹುಡುಗಿನಾದ್ರೂ ನೋಡ್ಬೋದಲ್ವಾ ಅಂತ ಶಾಂತಿ ಕೇಳ್ತಾಳೆ. ಅದೆಲ್ಲ ನಿನ್ನಿಷ್ಟ, ಆದ್ರೆ ಮತ್ತೆ ರೋಹಿಣಿ ಅಂತ ಹುಡುಗಿ ನೋಡಿ ಹೋಗ್ಬೇಡಿ. ಇಲ್ಲೇ ನಿಂತಿದ್ದಾರಲ್ಲ ಮೀನಾ ಅಂತ ಹೆಣ್ಮಗ್ಳನ್ನ ನೋಡಿ ಮದುವೆ ಮಾಡಿ, ಅವ್ರದ್ದು ಒಳ್ಳೆ ಕ್ಯಾರೆಕ್ಟರ್ ಅಂತಾರೆ ಲಾಯರ್. ಈಗ್ಲೂ ಕೂಡ ನೋಡಿ ಮನೋಜ್ಗೆ ಡೈವರ್ಸ್ ಇರ್ಲಿ ಅಂತ ಅವರು ಕೂಡ ಬಂದು ನಿಂತಿದ್ದಾರೆ. ಫ್ಯಾಮಿಲಿಗೋಸ್ಕರ ಅವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತಾರೆ. ಆಗ ಸೂರ್ಯ, ಮೇಡಮ್ ನೀವು ಅರ್ಥ ಆಗುವಾಗ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಡಲ್ಲ ಬಿಡಿ ಮೇಡಮ್. ಅವ್ನ್ ಹಾಗಂತಿರುವಾಗ ನಮ್ ಮನೆಗ್ ಬರೋ ಹುಡುಗಿ ದೊಡ್ಡ ಶ್ರೀಮಂತರ ಮಗಳಾಗಿರ್ಬೇಕು ಅಂತ ತುಂಬಾ ಜನ ಅನ್ಕೋತಾರೆ. ಆದ್ರೆ ಅವಳು ಒಳ್ಳೆ ಕ್ಯಾರೆಕ್ಟರ್, ಯಾವಾಗ್ಲೂ ಎಲ್ರನ್ನ ಜೊತೆಲಿ ಇರೋದ್ ಬಿಡ್ತಾಳ ಅನ್ನೋದನ್ನ ನೋಡಿ ಮದ್ವೆ ಮಾಡ್ಕೋಬೇಕು ಹಾಗಂತ ಲಾಯರ್ ಹೇಳ್ತಿರುವಾಗ, ಇದೆಲ್ಲಾನು ಲಾಯರ್ ಹೇಳ್ಬೋದು ಅಂತ ಇದೆಯಾ ಮೇಡಮ್ ಅಂತ ಶಾಂತಿ ಕೇಳ್ತಾಳೆ. ನಾನು ಲಾಯರ್ ಆಗಿ ಹೇಳ್ತಿಲ್ಲ ಶಾಂತಿಯವರೇ, ಒಬ್ಬ ನಾರ್ಮಲ್ ಹ್ಯೂಮನ್ ಆಗಿ ಹೇಳ್ತಿದ್ದೀನಿ. ನಾನು ಈ ಕೇಸ್ನ ಶುರು ಮಾಡಿದಾಗಿಂದನೂ ಸೂರ್ಯ ಮೀನಾನ ನೋಡ್ತಾನೆ ಬಂದಿದ್ದೀನಿ. ಅವ್ರಿಬ್ರು ಎಷ್ಟು ಇನ್ನೋಸೆಂಟ್, ನಿಮ್ ಫ್ಯಾಮಿಲಿ ಮೇಲೆ ಎಷ್ಟೊಂದು ಕೇರ್ ಇಟ್ಕೊಂಡಿದ್ದಾರೆ. ನೀವೇನೆ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ನೀವು ನಿಮ್ ಮಗನಿಗೆ ಹೆಣ್ಣು ಹುಡ್ಕೋ ಕೆಲ್ಸನ ಮಾಡಿ, ಆದ್ರೆ ಮ್ಯಾರೇಜ್ನ ಡೈವರ್ಸ್ ಸಿಕ್ಕಿದ ಮೇಲೆನೆ ಮಾಡ್ಬೇಕು. ಅದಕ್ಕೂ ಮುಂಚೆ ನೀವೇನಾದ್ರೂ ಮದುವೆ ಮಾಡಕ್ ಪ್ರಯತ್ನ ಪಟ್ರೆ ನೀವು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಎಲ್ಲಾನು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಿ ಅಂತಾರೆ ಲಾಯರ್. ನೀವ್ ಹೇಳ್ತಿರೋದು ಕೇಳಿಸ್ಕೊತಿದ್ರೆ ನನ್ಗೆ ಇನ್ನೊಂದು ಮದುವೆ ಆಗುತ್ತಾ ಮೇಡಮ್ ಅಂತ ಮನೋಜ್ ಕೇಳ್ತಾನೆ. ಅದನ್ನೆಲ್ಲ ನೀವು ಜ್ಯೋತಿಷಿಗಳ ಹತ್ರ ಕೇಳ್ಬೇಕು ಅಂತ ಲಾಯರ್ ಹೇಳ್ತಾರೆ. ಆಗ ಸೂರ್ಯ ಜೋರಾಗಿ ನಗ್ತಾ ಇರ್ತಾನೆ. ಈ ಕಡೆ ಕೌನ್ಸಿಲಿಂಗ್ಗೋಸ್ಕರ ಶಾಂತಿ ಮತ್ತೆ ಮನೋಜ ಬರ್ತಾರೆ. ಅದಕ್ಕೂ ಮುಂಚೆ ಮೀನಾ ಮತ್ತೆ ಸೂರ್ಯ ಬಂದಿರ್ತಾರೆ. ನೀನ್ ಯಾವಾಗ್ಲೂ ಬಂದೆ ಅಂತ ಮನೋಜ್ ಕೇಳ್ತಾನೆ. ಲೈ, ಕೌನ್ಸಿಲಿಂಗ್ ನಿನ್ಗ ನಮ್ಗ? ನೀನ್ಗೋಸ್ಕರ ನಾವ್ ಇರೋ ಕೆಲ್ಸನ ಬಿಟ್ಟು ಯಾವಾಗ್ಲೂ ಬಂದ್ವಿ, ನೀನ್ ನೋಡಿದ್ರೆ ಈಗ ಬಂದಿದ್ಯಾ? ಹೀಗೆ ಆದ್ರೆ ನಿನ್ಗೆ ಡಿವೋರ್ಸ್ ಸಿಗುತ್ತೋ ಇಲ್ಲೋ ಅಂತ ಹೇಳೋಕೆ ಆಗಲ್ಲ ಅಂತಾನೆ ಸೂರ್ಯ. ಆಗ ಅಲ್ಲಿಗೆ ರೋಹಿಣಿ ಆಟೋದಲ್ಲಿ ಬರ್ತಾಳೆ. ಶಾಂತಿ ಅವಳನ್ನ ನೋಡಿ, ಏನು ಇವಳು ಯಾವಾಗ ನೋಡಿದ್ರು ಮುಖದ ತುಂಬಾ ಸ್ನೋ ಪೌಡರ್ ಮಿಸ್ಕೊಂಡು ಫಳ ಅನ್ನಿಸ್ಕೊಂಡು ಓಡಾಡ್ತಿದ್ಲು, ಇವತ್ತೇನೋ ಜ್ವರ ಬಂದಿರೋ ತರ ಬಂದಿದ್ದಾಳೆ. ಅವಳು ಹಂಗಂತಿರೋವಾಗ ಗೊತ್ತಾಗ್ತಿಲ್ಲ ಅಮ್ಮ ಅಂತಾನೆ ಮನೋಜ. ಅವ್ಳ ಪ್ಲಾನ್ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ವಾ ಅತ್ತೆ? ಒಳಗಿರೋರು ಅವಳನ್ನ ನೋಡಿ ಅಯ್ಯೋ ಪಾಪ ಅನ್ಬೇಕಲ್ಲ, ಅದಕ್ಕೆ ಆ ರೀತಿ ಬಂದಿದ್ದಾಳೆ ಅಂತಾಳೆ ಮೀನಾ. ಆಗ ಸೂರ್ಯ, ಓಹೋ ಅನುಕಂಪ ಹುಟ್ಲಿ ಅಂತ ಈ ತರ ಬಂದಿದ್ದಾಳ ಅಂತಾನೆ. ಅದಕ್ಕೆ ನಾ ಪೌಡರ್ ಸ್ನೋ ಮೈಕೊಳ್ದೇನೆ ಶೋ ತೋರಿಸ್ತಿರೋದು ಅಂತಾನೆ. ಅವಳು ಏನ್ ಹಾಕೊಂಡ್ ಬಂದ್ರೆ ಏನು, ಹೇಗ್ ಬಂದ್ರೆ ಏನು? ಏ ಮನೋಜ, ಇವತ್ ನೀನು ಸರಿಯಾಗಿ ಮಾತಾಡ್ಬೇಕು. ಶಾಂತಿ ಹಾಗಂತಿರುವಾಗ, ಯಾರು ಇವನಾ? ಕೋರ್ಟ್ ನಲ್ಲೇ ನೆಟ್ಟಗ್ ಮಾತಾಡಿದ್ರೆ ಇಲ್ಲಿಗೆ ಯಾಕೆ ಬಂದು ನಿಂತ್ಕೋಬೇಕಿತ್ತು ಅಂತಾನೆ ಸೂರ್ಯ. ಅದೆಲ್ಲ ನಂಗೆ ಚೆನ್ನಾಗ್ ಗೊತ್ತು ಕಣೋ, ನಾನು ಒಳಗ್ ಮಾತಾಡ್ತೀನಿ ನೋಡ್ತಾ ಇರು ಅಂತಾನೆ ಮನೋಜ. ರೋಹಿಣಿ ಬಂದಿದ ತಕ್ಷಣ, ಹೇಗಿದ್ದೀರಾ ಮನೋಜ್ ಅಂತಾಳೆ. ನಿನ್ ಜೊತೆ ಜೀವನ ಮಾಡ್ತಿಲ್ವಲ್ಲ, ಅದಕ್ಕೆ ಅವನು ಚೆನ್ನಾಗೇ ಇದ್ದಾನೆ. ಈ ತರ ಪಾಪ ಅನ್ನೋ ತರ ಮುಖ ಮಾಡ್ಕೊಂಡ್ ಬಂದು ಎಲ್ಲರೂ ಏಮಾಸ್ಬೇಕು ಅಂತ ಅನ್ಕೊಂಡ್ ಬಂದಿದ್ಯಾ? ನೀನ್ ಅನ್ಕೊಂಡಿರೋ ತರ ಇಲ್ಲಿ ಯಾವ್ದು ನಡೆಯಲ್ಲ, ನೋಡ್ತಾ ಇರೋ ಅಂತಾಳೆ ಶಾಂತಿ. ಬಾರೋ ಅನ್ಕೊಂಡು ಮನೋಜನ್ನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಎಲ್ರು ಒಳಗ್ ಬರ್ತಾರೆ. ಮನೋಜ್, ರೋಹಿಣಿ ಹಾಗಂತ ಕೌನ್ಸಿಲರ್ ಕೂಗ್ತಾರೆ. ನೀವೆಲ್ಲ ಯಾರು ಅಂತ ಕೇಳ್ತಿರೋವಾಗ, ನಾನ್ ಮನೋಜ್ ಅಮ್ಮ ಶಾಂತಿ ಅಂತಾಳೆ. ನಾನು ಮನೋಜ್ ತಮ್ಮ, ಇವಳು ನನ್ನ ಹೆಂಡತಿ, ಇವಳು ಹೂ ಕಟ್ತಾಳೆ, ನಾನು ಕಾರ್ ಡ್ರೈವರ್ ಅಂತಾನೆ ಸೂರ್ಯ. ಆಗ ಶಾಂತಿ, ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಅವ್ರೇನಾದ್ರು ಕೇಳಿದ್ರ ಅಂತಾಳೆ. ಹೀಗಿರು ಕೇಳ್ತಾರಲ್ಲ, ಅದಕ್ಕೆ ಮೊದ್ಲೇ ಹೇಳ್ಬಿಟ್ಟೆ ಅಂತಾನೆ ಸೂರ್ಯ. ಮನೋಜ್, ರೋಹಿಣಿ ಮಾತ್ರ ಒಳಗಿದೆ, ಮಿಕ್ಕವರೆಲ್ಲ ಹೊರಗಡೆ ಹೋಗಿ ಅಂತಾರೆ ಕೌನ್ಸಿಲರ್. ಒಬ್ಬನೇ ನನ್ ಮಗನ ಹೇಗ್ ಬಿಟ್ಬಿಟ್ಟು ಹೋಗೋದು ಅಂತ ಶಾಂತಿ ಕೇಳ್ತಾಳೆ. ಅವ್ರು ನೀನು LPG ಸೇರಿಸ್ತಿದ್ದೀರಾ ಅಂತ ಅಲ್ಲಿ ಕೌನ್ಸಿಲರ್ ಕೇಳ್ತಾರೆ. ಆಗಲ್ಲ, ಅವ್ನ್ಗೆ ಸರಿಯಾಗಿ ಮಾತಾಡಕ್ ಬರಲ್ಲ ಅಂತ ಶಾಂತಿ ಹೇಳ್ತಿರುವಾಗ, ಡೈವರ್ಸ್ ಕೇಳಕ್ ಬರಕ್ಕಾಗುತ್ತಾ ಅವ್ರಿಗೆ ಅಂತ ಕೌನ್ಸಿಲರ್ ಹೇಳ್ತಾರೆ. ಇಲ್ಲಮ್ಮ, ಅವ್ನ್ ಸ್ವಲ್ಪ ಭಯ ಪಡ್ತಾನೆ. ಇವಳು ತುಂಬಾನೇ ಸುಳ್ಳು ಹೇಳ್ತಾಳೆ, ಇವಳು ನಮ್ಮನ್ನೆಲ್ಲ ಏಮಾರ್ಸಿ ಇಷ್ಟು ದಿನ ಅಂತ ಶಾಂತಿ ಹೇಳ್ತಿರುವಾಗ ಕೌನ್ಸಿಲರ್, ಯಾರನ್ನ ಏಮಾರ್ಸಿದ್ರು ಅಂತ ನಾವು ನಿರ್ಧಾರ ಮಾಡ್ತೀವಿ, ನೀವೆಲ್ಲರೂ ಸ್ವಲ್ಪ ಹೊರಗಡೆ ವೇಟ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಸಕ್ರೆ ಅಲ್ಲಿ ನಿಂತಿರ್ಬೇಕಾದ್ರೆ, ಬಾ ಸಕ್ರೆ ಅಂತೇಳಿ ಸೂರ್ಯ ಶಾಂತಿ ಮತ್ತೆ ಮೀನನ ಹೊರಗೆ ಕರ್ಕೊಂಡು ಹೋಗ್ತಾನೆ. ಮನೋಜ್, ನೀವೆಲ್ವಾ ಡಿವೋರ್ಸ್ ಅಪ್ಲೈ ಮಾಡಿರೋದು, ಏನ್ ರೀಸನ್ ಅಂತ ಕೇಳ್ತಾರೆ ಕೌನ್ಸಿಲರ್. ನನ್ನನ್ನ ನಂಬಿಸಿ ಏಮಾರ್ಸ್ಬಿಟ್ರು ಸರ್, ಇವ್ರಿಗೆ ಮೊದಲನೇ ಮದ್ವೆ ಆಗಿತ್ತು, ಒಬ್ಬ ಮಗ ಕೂಡ ಇದ್ದಾನೆ, ಅದನ್ನೆಲ್ಲ ಮುಚ್ಚಿಟ್ಟು ನಮ್ಮನ್ನೆಲ್ಲ ಏಮಾರ್ಸಿ ಮದ್ವೆ ಆಗಿದ್ದಾಳೆ ಸರ್ ಅಂತಾನೆ. ಸ್ಟಾರ್ಟಿಂಗ್ ಇಂದನು ನನ್ಗೆ ತುಂಬಾನೇ ಸುಳ್ಳು ಹೇಳಿ ಏಮಾರ್ಸಿದಾಳೆ, ನನ್ಗೆ ಇವ್ರ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಸರ್ ಅಂತಾನೆ ಮನೋಜ. ಖಂಡಿತ ನನ್ಗೆ ಡಿವೋರ್ಸ್ ಬೇಕು ಸರ್ ಅಂತಿರೋವಾಗ, ಕೇಸ್ ಫೈಲ್ ನ ನಾವು ಓದಿದೀವಿ, ಅದ್ರಲ್ಲಿ ನಿಮ್ಗೆಲ್ಲಾ ಸತ್ಯನೂ ಗೊತ್ತು ಅಂತ ಇದೆಯಲ್ಲ ಅಂತ ಕೇಳ್ತಾರೆ ಕೌನ್ಸಿಲರ್. ನಿಜವಾಗ್ಲೂ ನಂಗೆ ಯಾವ ಸತ್ಯನೂ ಗೊತ್ತಿಲ್ಲ ಸರ್ ಅಂತ ಮನೋಜ ಹೇಳ್ತಾನೆ. ಅದೇ ತರ ಇವಳು ಕೋರ್ಟ್ ನಲ್ಲಿ ತಿರುಗಿಸ್ಬಿಟ್ಬಿಡ್ಲು ಸರ್ ಅಂತಾನೆ. ನನ್ಗೆ ಯಾವ ಸತ್ಯನೂ ಗೊತ್ತಿಲ್ಲ ಅಂತ ಮನೋಜ ಹೇಳ್ತಿರುವಾಗ, ರೋಹಿಣಿ ಇದಕ್ಕೆಲ್ಲ ನೀವೇನ್ ಹೇಳ್ತೀರಾ ಅಂತ ಇನ್ನೊಬ್ರು ಕೌನ್ಸಿಲರ್ ಕೇಳ್ತಾರೆ. ಆಗ ರೋಹಿಣಿ ಜೋರಾಗಿ ಅಳ್ತಾ ತನ್ನ ಡ್ರಾಮನ ಶುರು ಮಾಡ್ಕೋತಾಳೆ. ಅಳ್ಬೇಡಮ್ಮ ಪ್ಲೀಸ್ ಅಂತ ಕೌನ್ಸಿಲರ್ ಹೇಳ್ತಿರುವಾಗ, ಅಮ್ಮ ಏನಮ್ಮ ಇದೆಲ್ಲ ಅಂತ ಇನ್ನೊಬ್ರು ಕೇಳ್ತಾರೆ. ಸರ್, ಇವಳನ್ನ ನಂಬಕ್ಕೆಲ್ಲ ಹೋಗ್ಬೇಡಿ ಸರ್, ಸುಮ್ಮನೆ ಇವಳು ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತಾನೆ ಮನೋಜ. ಆಗ ರೋಹಿಣಿ ಎದ್ನಿಟ್ಕೊಂಡು ಮನೋಜ್ ಕಾಲಿಗೆ ಬಿದ್ಬಿಡ್ತಾಳೆ. ಪ್ಲೀಸ್ ಮನೋಜ್, ನಾನ್ ತಪ್ಪು ಮಾಡಿದ್ದೀನಿ, ನನ್ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ ಜೊತೆ ಜೀವನ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದು, ನನ್ನನ್ನ ಕ್ಷಮಿಸ್ಬಿಡಿ ಮನೋಜ್, ನನ್ಗೆ ನಿಮ್ ಜೊತೆ ಜೀವನ ಮಾಡೋಕೆ ಅವಕಾಶ ಮಾಡ್ಕೊಡಿ ಅಂತ ಮನೋಜ್ ಕಾಲಿಟ್ಕೋತಾಳೆ. ಮೇಡಮ್, ಏನ್ ಮೇಡಮ್ ಇದೆಲ್ಲ ಅಂತ ಮನೋಜ ಕೇಳ್ತಿರುವಾಗ, ಏನಮ್ಮ ರೋಹಿಣಿ ಎದಳಮ್ಮ,
ಇದ್ದಾಳಮ್ಮ ಅಂತಾರೆ ಕೌನ್ಸಿಲರ್. ಮೇಡಮ್ ಪ್ಲೀಸ್ ಮೇಡಮ್, ನಾ ಸಾಯೋವರೆಗೂ ಮನೋಜ್ ಅವ್ರ ವೈಫ್ ಆಗೇ ಇರ್ಬೇಕು, ನಾನು ಅವ್ರ ಜೊತೆ ಬಾಳ್ಬೇಕು ಮೇಡಮ್, ನಮ್ ಇಬ್ರು ಸೇರ್ಸಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ರೋಹಿಣಿ ಅಳ್ತಾ ಕೇಳ್ಕೊತಾ ಇರ್ತಾಳೆ. ಮೇಡಮ್ ಮೇಡಮ್, ಇವಳು ಹೇಳದ್ಮೇಲನು, ಇವಳು ಮಾಡ್ತಿರೋದ್ಮೇಲನು ನಂಬ್ಕೋಬೇಡಿ ಮೇಡಮ್, ಇವಳು ದೊಡ್ಡ ಫ್ರಾಡು, ಇವಳು ಹೀಗೆ ನಾಟಕ ಮಾಡ್ಕೊಂಡು ಮಾತಾಡಿ ಮಾತಾಡಿ ನಮ್ಮನ್ನೆಲ್ಲ ಏಮಾರ್ಸ್ತಿದ್ದಾಳೆ ಮೇಡಮ್, ಇವಳನ್ನ ನಂಬೇಡಿ, ಇವಳು ದೊಡ್ಡ ಫ್ರಾಡ್ ಅಂತಾನೆ ಮನೋಜ. ಮೊದ್ಲು ನೀವಿಬ್ರು ಕೂತ್ಕೊಳ್ಳಿ ಅಂತಾರೆ ಕೌನ್ಸಿಲರ್. ಮನೋಜ್ ಅವ್ರು ಏನೇ ತಪ್ಪು ಮಾಡಿರ್ಬೋದು, ಆದ್ರೆ ತಪ್ಪಾದ ಇಂಟೆನ್ಷನ್ ಅಲ್ಲಿ ಅವ್ರು ಏನು ಮಾಡಿಲ್ಲ, ಅವರು ನಿಮ್ ಜೊತೆ ಸೇರಿ ಬಾಳ್ಬೇಕು ಅಂತ ತಾನೇ ಇದನ್ನೆಲ್ಲ ಮಾಡಿದ್ದು ಅಂತಾರೆ. ನೀವು ಅವ್ರನ್ನ ಇಷ್ಟಪಟ್ಟು ತಾನೇ ಮದ್ವೆ ಆಗಿರೋದು ಅಂತಿರುವಾಗ, ಹೌದು ಮೇಡಮ್, ಆದ್ರೆ ಇವಳು ನನ್ನ ಹತ್ರ ತುಂಬಾನೇ ಸುಳ್ಳು ಹೇಳಿದಾಳೆ ಅಂತಾನೆ. ನಮಗೂ ಅರ್ಥ ಆಗ್ತಿದೆಯಪ್ಪ, ಆದ್ರೆ ಈಗ ಅವಳು ಸಾರಿ ಕೇಳ್ತಿದ್ದಾಳಲ್ಲ, ಅವ್ರನ್ನ ಯಾಕೆ ಕ್ಷಮಿಸಿ ಮತ್ತೆ ವಾಪಸ್ ಮನೆ ಕರ್ಕೋಬಾರ್ದು ಅಂತ ಕೇಳ್ತಾರೆ. ನಾನು ಹೇಗ್ ಸರ್ ಅವಳನ್ನ ಕ್ಷಮಿಸಿ ಮನೆ ಕರ್ಕೊಳ್ಳಿ, ಅವಳು ನನ್ಗೆ ತುಂಬಾನೇ ನಂಬಿಕೆ ದ್ರೋಹ ಮಾಡಿದಾಳೆ, ಇವಳ ಜೊತೆಗೆ ನಾನು ಯಾವತ್ತಿಗೂ ಬಾಳ್ವೆ ಆಗಲ್ಲ ಅಂತಾನೆ ಮನೋಜ್. ಆಗ ರೋಹಿಣಿ, ಸರ್ ನಾನ್ ತಪ್ಪು ಮಾಡಿದೀನಿ, ಆದ್ರೆ ನಾನ್ ಪಾಸ್ಟ್ ಲೈಫ್ ನಲ್ಲಿ ತುಂಬಾ ಕಷ್ಟಕರವಾದ ಜೀವನ ಮಾಡಿದೀನಿ, ನಾನು ಆ ಅನುಭವ ನನ್ಗಾಗಿದೆ. 19ನೇ ವಯಸ್ಸಿನಲ್ಲಿ ನಮ್ಮಪ್ಪ ಒಬ್ಬ ವಯಸ್ಸಾಗಿರೋನ್ಗೆ ಮದುವೆ ಮಾಡ್ಬಿಟ್ಟು 6 ತಿಂಗಳಲ್ಲೇ ನನ್ನನ್ನ ಮದುವೆ ಮಾಡ್ಕೊಂಡಿರೋದು ಸತ್ತೋದ್ರು. ಒಂದ್ ಮಗುನ ಕೈಯಲ್ಲಿ ಇಟ್ಕೊಂಡು ನಾನು ಹೇಗ್ ಜೀವನ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಹಾಗಂತ ರೋಹಿಣಿ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ನೋಡಿದ್ರೇನೆ ಪಾಪ ಅನಿಸ್ತಿದೆ ಅಂತ ಕೌನ್ಸಿಲರ್ ಅನ್ಕೋತಾರೆ. ಮನೋಜ್ ಅವ್ರನ್ನ ನೋಡಿದ್ಮೇಲೆ ನನ್ಗೆ ಇಷ್ಟವಾಗಿರೋ ಲೈಫ್ ಸಿಗುತ್ತೆ ನನ್ಗೆ ಅನ್ನೋ ನಂಬಿಕೆ ನನ್ಗೆ ಅವಾಗೇ ಬಂದಿದ್ದು. ಇವ್ರ ಜೊತೆ ಸೇರಿ ತುಂಬಾ ವರ್ಷ ಬಾಳ್ವೆ ಮಾಡ್ಬೇಕು ಅಂತ ಆಸೆ ಪಟ್ಟೆ ಮೇಡಮ್. ನಾನ್ ಮಾಡಿರೋ ತಪ್ಪು ನಾ ಒಪ್ಕೋತೀನಿ ಮೇಡಮ್, ಆದ್ರೆ ಡೈವರ್ಸ್ ಕೇಳಿದ್ರೆ ನಾನ್ ಏನ್ ಮಾಡ್ಲಿ ಮೇಡಮ್, ಇವ್ರನ್ನ ನಾನು ನಿಜವಾಗ್ಲೂ ಲವ್ ಮಾಡ್ತಿದೀನಿ ಮೇಡಮ್. ಹಾಗಂತ ರೋಹಿಣಿ ಡ್ರಾಮಾ ಮಾಡ್ಕೊಂಡು ಅಳ್ತಿರುವಾಗ ಕೌನ್ಸಿಲರ್, ಮನೋಜ್ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾನೆ ಇರ್ತಾರೆ, ಅದೆಲ್ಲ ಸರ್ವೇ ಸಾಮಾನ್ಯ, ಇವ್ರಿಗೆ ಒಳ್ಳೆ ಲೈಫ್ ಕೊಟ್ಟು ಇಬ್ರು ಚೆನ್ನಾಗಿರಿ, ಅವ್ರನ್ನ ಕ್ಷಮಿಸಿ ನೀವ್ಯಾಕೆ ಮತ್ತೆ ಅವ್ರನ್ನ ಒಪ್ಕೋಬಾರ್ದು ಅಂತಾರೆ. ಅದೇ ಸರ್ ಸಾಧ್ಯ, ಇವಳಿಂದ ನನ್ನ ನೆಮ್ಮದಿನೇ ಹಾಳಾಗೋಯ್ತು, ನಮ್ ಫ್ಯಾಮಿಲಿ ನಾನೇ ಸರ್ ತುಂಬಾನೇ ಓದ್ಕೊಂಡಿರೋದು, ನನ್ಗಿಂತ ಸೊಸೈಟಿನಲ್ಲಿ ಒಂದ್ ಒಳ್ಳೆ ಹೆಸರಿದೆ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಒಂದ್ ಶೋರೂಮ್ ಇಟ್ಕೊಂಡು ರನ್ ಮಾಡ್ತಿದ್ದೀನಿ, ಆದ್ರೆ ಈಗ ಎಲ್ರು ನನ್ನನ್ನು ನೋಡಿ ನಗೋ ತರ ಮಾಡ್ಬಿಟ್ಲು, ನನ್ ನೆಮ್ಮದಿನೇ ಹಾಳಾಗೋಯ್ತು, ನಮ್ ಫ್ಯಾಮಿಲಿ ಈಗ ನಮ್ದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನನ್ ಕೈಲಿ ಇವ್ರ ಜೊತೆ ಬಾಳಾಟ ಮಾಡಕ್ಕಾಗಲ್ಲ, ನನ್ಗೆ ಡಿವೋರ್ಸ್ ಬೇಕೇ ಬೇಕು ಅಂತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.